ಕಳ್ತನ ಏನಮ್ಮ? ಏನ ನಿಮ್ ಸೊಸೆ ವಜ್ರದ ಹರಳಿರೋ ಒಂದ್ ಗೊಂಬೆನ ಕದಿಬೇಕು ಅಂತ ನೋಡ್ತಿದ್ಲು. ಕಳ್ತನನ? ನಾನ್ ಯಾವ ಕಳ್ತನನ್ನು ಮಾಡ್ತಾ ಇರ್ಲಿಲ್ಲ. ಗೊಂಬೆ ಚೆನ್ನಾಗಿತ್ತಲ್ಲ ಅಂತ ಹಿಡ್ಕೊಂಡು ನೋಡ್ತಿದ್ದೆ. ಸುಮ್ನೆ ನನ್ನ ಕಳ್ಳಿಗಿಳಿ ಅಂತಂದ್ರೆ ಸುಮ್ನೆ ಇರೋಳಲ್ಲ ನಾನು. ನಾನೇನು ಸುಮ್ನೆ ಹೇಳ್ತಾ ಇಲ್ಲ, ನನ್ ಕಣ್ಣಾರೆ ನೋಡಿದಕ್ಕೆ ಹೇಳ್ತಾ ಇರೋದು. ನಿನ್ನ ಕಣ್ಣು ಮಂಜಾಗಿರ್ಬೇಕು. ಹೋಗಿ ಕಣ್ಣಿನ ಡಾಕ್ಟರ್ ಹತ್ರ ತೋರಿಸ್ಕೋ. ಹೋಗು. ಅನಾವಶ್ಯಕವಾಗಿ ಬಾಯ್ ಬಂದಂಗ್ ಮಾತಾಡಿದ್ರೆ ನಾನಂತೂ ಸುಮ್ನೆ ಇರಲ್ಲ. ಏನ್ ಮಾಡ್ತೀಯ ನೀನು? ಏನೋ ಒಂದ್ ಮಾಡ್ತೀನಿ. ಐಶ್ವರ್ಯ ಇರು. ಇವ್ರು ಎಂತ ಜನ ಅಂತ ನನಗ್ ಚೆನ್ನಾಗ್ ಗೊತ್ತು. ಅವ್ರು ಬಡವರೇ ಇರ್ಬೋದು, ಆದ್ರೆ ಕಳ್ತನ ಮಾಡೋರಲ್ಲ. ಅಂತ ಬುದ್ಧಿ ಇರೋರಾಗಿದ್ರೆ ಆವತ್ತೇ ಬ್ರೀಫ್ ಕೇಸಲ್ಲಿರೋ ಹಣನ ಅವ್ರು ಕದ್ದಿರೋರು. ಅಷ್ಟು ಲಕ್ಷಗಳಿರೋ ಬ್ರೀಫ್ ಕೇಸ್ನ ನನಗ್ ಜೋಪಾನವಾಗಿ ಕೊಟ್ಟಿದ್ದಾರೆ ಅಂದ್ರೆ ಅವ್ರು ಎಂತ ಅವರು ಅಂತ ನೀನ್ ಅರ್ಥ ಮಾಡ್ಕೋಬೇಕು. ಮವಾದ್ ಹಾಗಲ್ಲ ನಾನು ಹೇಳಿದ್ದು. ಬೇಡ, ಇನ್ನೇನು ಮಾತಾಡ್ಬೇಡ. ಸಾರಿ ಭಾವನವ್ರೆ, ನಮ್ಮನ್ನು ಕ್ಷಮಿಸ್ಬಿಡಿ. ನನ್ನ ಸೊಸೆ ಆತರ ಪಟ್ಟು ನಿಮ್ ಸೊಸೆನ ಏನೇನೋ ಅಂದ್ಬಿಟ್ಲು. ಅವಳ ಪರವಾಗಿ ನಾನ್ ನಿಮಗೆ ಕ್ಷಮಾಪಣೆ ಕೇಳ್ಕೊತೀನಿ. ಕ್ಷಮಿಸ್ಬಿಡಿ. ಅಯ್ಯೋ, ನೀವು ಕ್ಷಮೆ ಕೇಳೋದು ಅಂದ್ರೇನು? ಬಡವರು ನಾವು ಇಂಥ ಮಾತುಗಳನ್ನು ಕೇಳೋದು ಅಭ್ಯಾಸ ಆಗ್ಬಿಟ್ಟಿದೆ. ಪರವಾಗಿಲ್ಲ ಬಿಡಿ. ಅಯ್ಯೋ ಭಾವನವ್ರೆ, ನೀವು ತುಂಬಾ ಒಳ್ಳೆಯವರು. ಆದ್ರೆ ನನ್ನ ಸೊಸೆ ಆತರ ಪಟ್ಲಲ್ಲ. ದಯವಿಟ್ಟು ಇದೊಂದು ಸಾರಿ ನಮ್ಮನ್ನು ಕ್ಷಮಿಸ್ಬಿಡಿ. ಅಯ್ಯಯ್ಯೋ, ಪರವಾಗಿಲ್ಲ ಬಿಡಿ. ನೀವು ಕ್ಷಮೆ ಕೇಳೋದು ಅಂದ್ರೇನು? ಕೇಳಬಾರ್ದು, ನೀವು ಕೇಳಬಾರ್ದು. ಹೆತ್ತವರಾಗಿ ಆಮೇಲೆ ತುಂಬಾನೇ ಜವಾಬ್ದಾರಿ ನಿರ್ವಹಿಸೋ ಕರ್ತವ್ಯ ನಮ್ಮೇಲಿರುತ್ತಮ್ಮ. ಆದ್ರೆ ನಮ್ಗ ಅದೃಷ್ಟ ಇಲ್ಲ. ಆದ್ರೆ ಪರವಾಗಿಲ್ಲಮ್ಮ, ನಡಿಬೇಕಾಗಿರೋದೆಲ್ಲ ಒಳ್ಳೆ ರೀತಿನಲ್ಲಿ ನಡೆದು ನೀನು ಅಳಿಯಂದ್ರು ಸಂತೋಷವಾಗಿದ್ರೆ ಸಾಕು. ಸಂತೋಷವಾಗಿ ಇರ್ತಾರೆ. ಇವ್ರು ಆಡೋದ್ ನೋಡ್ತಾ ಇದ್ರೆ ನಾಳೆನೋ ನಾಡಿದ್ದು ಶ್ಯಾಮನ ಮತ್ತೆ ತವ್ರ ಮನೆ ಕಳ್ಸೋ ಕಾಣಿಸ್ತಾ ಇದ್ದಾರೆ. ಒಂದು ವೇಳೆ ಅಂತದೇನಾದ್ರೂ ಆಗಿ ನಿನ್ ಮತ್ತೆ ಕಳಿಸಿದ್ರೆ ನಮ್ಮನೆಗೆ ಮಾತ್ರ ಬರ್ಬೇಡ ತಾಯಿ.
ಹೋಗುತ್ತೆ. ಆ ಕೃಷ್ಣನ ದಯೆಯಿಂದ ಅಂಥದ್ದೆಲ್ಲ ಏನೂ ಆಗಲ್ಲಮ್ಮ. ಅದ್ರ ಬಗ್ಗೆ ನೀನೇನು ಯೋಚನೆ ಮಾಡಬೇಡ. ಶ್ಯಾಮ, ಬರ್ತೀವಮ್ಮ. ಬರ್ತೀವಮ್ಮ, ಹುಷಾರು. ಚಿಕ್ಕಮ್ಮ, ಇರಿ ಚಿಕ್ಕಮ್ಮ. ಎಲ್ಲಿಗೆ ಹೊರಟ್ಬಿಟ್ರಿ ಎಲ್ರು? ನಮ್ಮನೆಗಮ್ಮ. ಅದೇಗ್ ಚಿಕ್ಕಮ್ಮ, ನೀವೇ ಹೊರಟ್ಬಿಟ್ರೆ ಹೇಗೆ? ಇಲ್ಲೇ ಇದ್ದು ನಾವೇನ್ ಮಾಡ್ಬೇಕು? ನಾಯಿಗೆ ಚೈನ್ ಕಟ್ ಹಾಕೋ ತರ ಶ್ಯಾಮನ ತಾಳಿ ಕಟ್ ಇಟ್ಕೊಂಡಿದ್ದೀರಾ? ಒಂದು ಮೂಲೆಯಲ್ಲಿ ಬಿಸಾಕಿ ಹೊತ್ತಿಗೆ ಮುದ್ದೆ ಹಾಕ್ತಿರ್ತೀರಾ. ಅದನ್ನ ನೋಡಕ್ಕೆ ನಾವು ಇಲ್ಲಿರ್ಬೇಕಾ? ನೀವು ಅವಸರ ಮಾಡ್ತಿದ್ದೀರಾ. ಇಲ್ಲಿ ಶ್ಯಾಮಂಗ್ ಸಿಗ್ಬೇಕಾಗಿರೋ ಗೌರವ ಸಿಕ್ಕೇ ಸಿಗತ್ತೆ. ಏನ್ ಗೌರವನೋ ಏನೋಮ್ಮ, ಈಗಾಗ್ಲೇ ನಿನ್ ವಾರ್ಗಿತ್ತಿ ನಮ್ಮನ್ನ ಕಳ್ರು ಅಂತ ಬಾಯಿಗೆ ಬಂದಾಗ ಮಾತಾಡಿದಾಳೆ. ಅಂತಾದ್ರಲ್ಲಿ ನನ್ನ ಮಗಳು ಇಲ್ಲಿ ಸಂತೋಷವಾಗಿ ಹೇಗಿರ್ತಾಳೆ ಅಂತ ನನ್ಗೆ ಅರ್ಥನೇ ಆಗ್ತಿಲ್ಲ ಅಮ್ಮ. ನಿಮ್ ನೋವು ನನ್ಗೆ ಅರ್ಥ ಆಗತ್ತೆ ಚಿಕ್ಕಮ್ಮ. ಶ್ಯಾಮ ವಿಷಯದಲ್ಲಿ ನೀವು ಅನ್ಕೊಂಡ ಹಾಗೇನೂ ಆಗಲ್ಲ. ಈ ಮನೆ ಸೊಸೆಯಾಗಿ ಶ್ಯಾಮಂಗ್ ನಾವೆಷ್ಟು ಬೆಲೆ ಕೊಡ್ತೀವೋ ಕಣ್ಣಾರೆ ನೋಡಿರಂತೆ. ಬನ್ನಿ ನನ್ ಜೊತೆ. ನೀವು ಕೂಡ ಬನ್ನಿ. ಬನ್ನಿ ಚಿಕ್ಕಮ್ಮ, ಬನ್ನಿ. ಮಮ್ಮಿ, ಮಮ್ಮಿ ಪ್ಲೀಸ್ ಮಮ್ಮಿ, ಊಟ ಮಾಡಿ. ಈ ಮನೇಲಿ ಫಂಕ್ಷನ್ ನಡೆದಾಗ ಎಲ್ರೂ ಊಟ ಮಾಡಿ. ನೀವು ಊಟ ಮಾಡದಿದ್ರೆ ನೋವಾಗತ್ತೆ ಮಮ್ಮಿ. ಯಾರಿಗ್ ನೋವಾಗುತ್ತೆ? ಎಲ್ರು ಚೆನ್ನಾಗಿ ತಿಂತಿದಾರಲ್ಲ, ಇನ್ಯಾರಿಗ್ ನೋವಾಗುತ್ತೆ? ನಂಗೆ ನೋವಾಗತ್ತೆ ಮಮ್ಮಿ. ನೀವ್ ಹೀಗೆ ತಿಂದೇ ಇದ್ರೆ ನಂಗೆ ನೋವಾಗತ್ತೆ. ಹೌದು, ನಂಗ್ ಖುಷಿ ಆಗೋ ಹಾಗೆ ನೀನ್ ಎಲ್ಲ ಮಾಡ್ತಿದ್ಯಲ್ಲ. ಹುಣ್ಮೆ ಚಂದ್ರನ್ ಆಗಿರೋ ನೀನು ಆ ಅಮಾವಾಸ್ಯೆನ ಮದ್ವೆ ಮಾಡ್ಕೊಳ್ಳೋದು ನಂಗಿಷ್ಟ ಆಗ್ತಿತ್ತಾ? ಆದ್ರೂ ಮಾಡ್ಕೊಂಡ್ಯಲ್ಲ. ಆ ಅಮಾವಾಸ್ಯೆನ ಎಲ್ರಿಗೂ ಪರಿಚಯ ಮಾಡ್ಕೊಡೋದಿಕ್ಕೆ ಈ ರಿಸೆಪ್ಷನ್ ಅರೇಂಜ್ ಮಾಡಿದ್ರಲ್ಲ, ನಂಗೂ ಇಷ್ಟ ಆಗ್ಲಿಲ್ಲ. ಆದ್ರೂ ಮಾಡಿದ್ರಲ್ಲ. ಮಮ್ಮಿ, ನಡೆದಿದ್ಯಾವುದು ನಾನು ಬೇಕು ಅಂತ ಮಾಡಿದ್ದಲ್ಲ. ನಿಮಗೆ ನೋವು ಕೊಡಬೇಕು ಅಂತ ನಾನು ಯಾವುದನ್ನು ಮಾಡಿಲ್ಲ ಅಂತ ನಿಮಗೂ ಗೊತ್ತಲ್ವಾ ಮಮ್ಮಿ? ಆದ್ರೆ ನೀನ್ ಮಾಡಿರೋ ಕೆಲ್ಸದಿಂದ ನನ್ಗೀಗ ನೋವಾಗ್ತಿದೆ ತಾನೆ. ಶ್ಯಾಮನ ನೀನ್ ಮದ್ವೆ ಮಾಡ್ಕೊಂಡಿದ್ದಕ್ಕೆ ನಂಗೆ ನೋವಾಯ್ತು. ರಿಸೆಪ್ಷನ್ ಅರೇಂಜ್ ಮಾಡಿದ್ದಕ್ಕೆ ನಂಗೆ ನೋವಾಯ್ತು. ರಿಸೆಪ್ಷನ್ ಅಲ್ಲಿ ಶ್ಯಾಮನ ಎಲ್ರು ಹೊಗಳಿದ್ದಕ್ಕೆ ನಂಗೆ ತುಂಬಾನೇ ನೋವಾಯ್ತು. ನಿನ್ ಹೆಂಡತಿನ ಎಲ್ರು ಹೊಗಳ್ತಾ ಇದ್ರಲ್ಲ, ಅದನ್ನೆಲ್ಲ ಕೇಳಿ ನನ್ ಹೊಟ್ಟೆ ತುಂಬ ಹೋಗಿದೆ. ಮಮ್ಮಿ ಪ್ಲೀಸ್ ಮಮ್ಮಿ, ಹೇಳಿದ್ ಕೇಳಿ. ಸ್ವಲ್ಪ ಆದ್ರೂ ತಿನ್ನಿ. ಅಖಿಲ್,
ನೀನು ನನ್ಗೆ ತಿನ್ಸೋ ಅವಶ್ಯಕತೆ ಇಲ್ಲ. ಬಂದಿರೋ ಗೆಸ್ಟ್ಗೆ ತಿನ್ಸು. ಸಂತೋಷ ಸಂಭ್ರಮದಿಂದ ಬಂದಿದಾರಲ್ಲ, ತಿನ್ಸು ಅವ್ರಿಗೆ. ಎಲ್ರೂ ತಿನ್ ಮುಗಿಸಿದ್ದಾರೆ ಅತ್ತೆ. ಇದಾರಾ? ಇನ್ನು ಸಂಭ್ರಮ ಪಡೋಣ ಅಂತ ಇದಾರಾ? ಎಲ್ರೂ ಹೋಗಾಯ್ತು. ಆದ್ರೆ ಇರ್ಬಾರ್ದವ್ರು ಮಾತ್ರ ಇಲ್ಲೇ ಇದ್ದಾರೆ. ಯಾರವ್ರು? ಇನ್ಯಾರತ್ತೆ? ಆ ಶ್ಯಾಮ್ ಅವ್ರ ಫ್ಯಾಮಿಲಿ ಮೆಂಬರ್ಸ್. ಅವರು ಹೊರಡೋದಕ್ಕೆ ರೆಡಿಯಾಗಿದ್ರು. ವೈದೇಹಿ ಅಕ್ಕನೇ ಅವರನ್ನ ತಡೆದಿದ್ದು. ಯಾಕಂತೆ? ಯಾರ ಗೊತ್ತು. ಶ್ಯಾಮನ್ ಅಮ್ಮನ ಅತ್ತಿಗೆನ ಅವಳ ಜೊತೆನೆ ಕರ್ಕೊಂಡು ಹೋದ್ಲು. ಎಲ್ಲಿಗ್ ಕರ್ಕೊಂಡು ಹೋಗಿದಾಳ ಅವಳು? ಗೊತ್ತಿಲ್ಲ. ಅವ್ರನ್ನ ನೋಡ್ತಾ ಇರಿ ಅಂತ ಗೌರಮ್ಮ ಅವ್ರಿಗೆ ಹೇಳಿದೀನಿ ಅತ್ತೆ. ಹೊಸ ಸೊಸೆ ಬಂದ್ಮೇಲೆ ಏನೆಲ್ಲ ನಡೀತಿದೆ ಅನ್ನೋದನ್ನ ನೀವೇ ನೋಡ್ಕೋ ಅಂತ ನನಗೆ ಹೇಳಿದ್ಮೇಲೆ ನಿಮ್ ಸೊಸೆಯಾಗಿ ಅದು ನನ್ನ ಕರ್ತವ್ಯ ತಾನೆ. ಹಾಗ್ಯಾಕ್ ನೋಡ್ತಿದ್ದೀರಾ ಅತ್ತೆ? ನೀವ್ ನಂಬಿದ್ರು ನಂಬದೇ ಇದ್ರು ನಾನ್ ಮಾತ್ರ ಯಾವಾಗ್ಲೂ ನಿಮ್ ಪರವಾಗೇ ಇರ್ತೀನಿ. ಸರಿ ಬಿಡು. ಈಗ ವೈದೇಹಿ ಅವರನ್ನ ಎಲ್ಲಿ ಕರ್ಕೊಂಡು ಹೋಗಿರ್ತಾಳೆ? ಬನ್ನಿ ಬನ್ನಿ. ಅತ್ತೆ, ಇವ್ರು ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ? ನಡಿ. ಶ್ಯಾಮಂಗೆ ಈ ಮನೆ ಸೊಸೆಯಾಗಿ ಸಿಗ್ಬೇಕಾಗಿರೋ ಗೌರವ ಸಿಗ್ತಿದೆ ಅಂದ್ರೆ ನಿಮ್ಗೆ ನಂಬಿಕೆ ಬರಲಿಲ್ಲ. ಶ್ಯಾಮ ಭವಿಷ್ಯ ಹೇಗಿರುತ್ತೋ ಅಂತ ಭಯ ಪಡ್ತಿದ್ದೀರಾ. ನಿಮ್ ಭಯ ಹೋಗ್ಲಿ ಅಂತ, ನಿಮಗೆ ನಂಬಿಕೆ ಬರಲಿ ಅಂತ ಇಲ್ಲಿ ಕರ್ಕೊಂಡು ಬಂದಿದ್ದೀನಿ. ಬನ್ನಿ. ಇಲ್ಲಿ ನೋಡಿ ಅತ್ತೆ, ಸಿನಿಮಾದಲ್ಲಿ ತೋರಿಸೋ ಶೋಭನದ ಕೊನೆ ತರನೇ ಇದೆ. ಆಹಾ, ರೂಮ್ ಪೂರ್ತಿ ಘಮ ಘಮ ಅಂತಿದೆ. ಇದೆಲ್ಲ ನಮ್ ಶ್ಯಾಮಂಗೋಸ್ಕರನಾ? ಅಲ್ಲ, ಇದೆಲ್ಲ ನಿಮ್ ಶ್ಯಾಮಂಗೋಸ್ಕರ ಅಲ್ಲ, ನನ್ ಚಿಕ್ಕ ತಂಗಿ ಶ್ಯಾಮಂಗೋಸ್ಕರ. ಚಿಕ್ಕಮ್ಮ, ಇವತ್ತಿಂದ ಶ್ಯಾಮ ನಿಮ್ ಮಗಳಲ್ಲ, ನಮ್ಮನೆ ಸೊಸೆ. ಈಗ ಶ್ಯಾಮ ಭವಿಷ್ಯದ ಬಗ್ಗೆ ಭಯ ಹೋಯ್ತಾ ನಿಮ್ಗೆ? ಶ್ಯಾಮ ಈ ಮನೆ ಸೊಸೆನೇ ಅನ್ನೋ ನಂಬಿಕೆ ಬಂತಲ್ವಾ ನಿಮ್ಗೆ?
ಇರಾ ನೀವೇ ಹತ್ರ ಇದ್ದು ಶ್ಯಾಮನ ರೆಡಿ ಮಾಡಲ್ವಾ ಹೇಳಿ? ಮಾಡ್ತೀನಮ್ಮ, ಖಂಡಿತ ನಾನೇ ನನ್ನ ಕೈಯಾರೆ ರೆಡಿ ಮಾಡ್ತೀನಿ. ಮತ್ತಿನ್ಯಾಕ್ ತಡ, ಶ್ಯಾಮ ರೂಮ್ ತೋರಿಸ್ತೀನಿ ಬನ್ನಿ. ಆಗಿರೋದು ಮದ್ವೆನೇ ಅಲ್ಲ ಅನ್ಕೊಂಡ್ರೆ ಇವಳ ಮುಖಕ್ಕೆ ಶೋಭನಾ ಬೇರೆ. ಶ್ಯಾಮ, ನಿನ್ನ ಈ ಮನೆಯಿಂದ ಕಳ್ಸೋಕ್ಕೆ ಅಂತಾನೆ ಬಂದಿದ್ದೀನಿ. ಅಂಥದ್ರಲ್ಲಿ ನಿನಗೆ ಇಂಥ ಅದೃಷ್ಟ ಸಿಕ್ಕರೆ ನೋಡ್ತಾ ಸುಮ್ಮನೆ ಇರ್ತೀನಾ? ನಡೆಯೋಕ್ ಬಿಡಲ್ಲ ಕಣೆ. ಎಂಥ ಪರಿಸ್ಥಿತಿ ಬಂದ್ರೂ ಈ ಶೋಭನ ಆಗೋಕ್ ಬಿಡಲ್ಲ ಕಣೆ. ಶೋಭನಾನಾ? ಹೌದಮ್ಮ, ಅಲ್ಲಿ ಎಲ್ಲ ಏರ್ಪಾಡು ಕೂಡ ಮಾಡಿದ್ದಾರೆ. ಬೇಡಮ್ಮ, ಅಂಥದ್ದೆಲ್ಲ ಏನು ಬೇಡ. ಅತ್ತೆಗೊಂದು ನನ್ನ ಮೇಲೆ ಕೋಪ ಇನ್ನೂ ಅಷ್ಟೇ ಇದೆ. ಇಂಥ ಪರಿಸ್ಥಿತಿಲಿ ಅಂಥದ್ದೆಲ್ಲ ಏನು ಬೇಡಮ್ಮ. ತಪ್ಪಮ್ಮ, ದೊಡ್ಡವ್ರು ನಿರ್ಧಾರ ಮಾಡಿರೋ ಯಾವುದನ್ನು ಬೇಡ ಅನ್ಬಾರ್ದು. ನಿನ್ ಮಾವನವರು ಎಲ್ಲ ಯೋಚನೆ ಮಾಡೇ ಈ ನಿರ್ಧಾರ ಮಾಡಿರ್ತಾರೆ. ಅವ್ರ ನಿರ್ಧಾರನ ಗೌರವಿಸೋದು ಈ ಮನೆ ಸೊಸೆಯಾಗಿ ನಿನ್ ಕರ್ತವ್ಯ. ಸರಿಯಾಗಿ ಹೇಳಿದ್ರಿ ಚಿಕ್ಕಮ್ಮ. ನಮ್ಮ ಮಾವನ್ ಮಾತಿಗೆ ಈ ಮನೆಯಲ್ಲಿ ಯಾರೂ ಎದುರಾಡಲ್ಲ. ಇಲ್ಲಿ ನೋಡಿ, ಹೊಸ ಸೊಸೆಗೆ ಅಲಂಕಾರ ಮಾಡೋದಕ್ಕೆ ಸೀರೆ ಒಡವೆ. ಬೇಗ ರೆಡಿ ಮಾಡಿ ಚಿಕ್ಕಮ್ಮ. ಸರಿನಮ್ಮ. ಅಬ್ಬಬ್ಬಬ್ಬಬ್ಬಾ, ಎಷ್ಟು ಒಡವೆ, ಒಂದೊಂದು ಸೂಪರ್ ಆಗಿದೆ. ಹಾಕು ಅಂತ್ಯಾ? ಅಷ್ಟು ಒಡವೆನಾ? ಬೇಡ ಅದಕ್ಕೆ. ಬೇಕು ಅಂದಿದ್ದೀನ ನೀನೇ ಹಾಕೋ, ಬೇಡ ಅಂದಿದ್ದೀನ ಇಲ್ಲಿ ಹಾಕು. ತಪ್ಪು ಶೋಭಾ, ತಪ್ಪು. ಆ ಒಡವೆಗಳು ಶ್ಯಾಮಗೋಸ್ಕರ, ನಿನಗೋಸ್ಕರ, ನನಗೋಸ್ಕರ ಅಲ್ಲ. ನಿಮಗೂ ನನಗೂ ಒಡವೆ ಏನಕ್ಕೆ ಬಿಡಿ. ನಿಮಗ್ ಶಹನಾಯಿ, ನನಗ್ ಡೋಲ್ ಇದೆಯಲ್ಲ. ಅದಕ್ಕಿಂತ ದೊಡ್ಡ ಒಡವೆ ನಮ್ಗೆ ಏನ್ ಬೇಕು ಹೇಳಿ? ಎಲ್ಲದಕ್ಕೂ ಪಡ್ಕೊಂಡ್ ಬಂದಿರ್ಬೇಕು ಅಂತಾರೆ. ಶ್ಯಾಮನ್ ನೋಡಿ, ಬಡವ್ರ ಮನೇಲಿ ಹುಟ್ಟಿದ್ರು ಇಷ್ಟು ದೊಡ್ಡ ಮನೆಗೆ ಸೊಸೆ ಆಗಿದ್ದಾಳೆ. ನಾನು ಒಬ್ಳಿದ್ದೀನಿ, ಹುಟ್ಟಿದ್ದು ಕೊಂಪೆಲೆ, ಸೊಸೆಯಾಗಿ ಬಂದಿರೋದು ಒಂದು ಕೊಂಪೆಗೆನೆ. ಶೋಭಾ, ಇವಾಗ ಅದೆಲ್ಲ ಯಾಕೆ? ಶ್ಯಾಮ, ಇದು ಚೆನ್ನಾಗಿದೆ ಅಲ್ವಾ? ಇದನ್ನ ಹಾಕೊಳ್ತೀಯಾ? ಇದ್ಯಾವುದು ಬೇಡ ಅಮ್ಮ. ಅವ್ರು ಹಾಕಿರೋ ಈ ನಾಗಾಭರಣ ಇದೆಯಲ್ಲ, ಅದ್ ಸಾಕು ನನ್ಗೆ. ಅವಳು ಬೇಡ ಅಂತ ಹೇಳ್ತಿದ್ದಾಳಲ್ಲ, ಹೋಗ್ಲಿ ಬಿಡಿ. ಬೇಗ ಅವಳನ್ನ ರೆಡಿ ಮಾಡ್ಬೇಕು, ಇಲ್ಲ ಅಂದ್ರೆ ಮುಹೂರ್ತಕ್ಕೆ ಟೈಮ್ ಆಗ್ಬಿಡುತ್ತೆ. ಬಾ ಶ್ಯಾಮ. ಅಕ್ಕಿಲ್ಲವ್ರೆ, ನಾನು ಈ ಮನೆಗೆ ಸೊಸೆ ಆಗಿದ್ದೀನಿ ಅಂದ್ರೆ ಅದು ನಿಮ್ಮೊಳ್ಳೆತನ ಅಡ್ಡ ಇಟ್ಕೊಂಡು ನಾನು ನಿಮ್ಗೆ ತೊಂದರೆ ಕೊಡಲ್ಲ. ಈ ಕ್ಷಣದಿಂದ
ನಮ್ಮ ಜೀವನದಲ್ಲಿ ಪ್ರತಿ ವಿಷಯನೂ ನಿಮ್ಮ ಇಷ್ಟದ ಹಾಗೆ ನಡೆಯುತ್ತೆ, ನಡೆದೇ ನಡೆಯುತ್ತೆ. ಏನಪ್ಪ ಅಖಿಲ್, ನೀನ್ ಕೇಳ್ದೇನೆ ಶೋಭನಕ್ಕೆ ರೆಡಿ ಮಾಡಿದ್ವಿ. ಓಕೆನಾ ನಿನ್ಗೆ? ನೀವ್ ಏನೇ ಮಾಡಿದ್ರು ಎಲ್ಲ ರೀತಿಲೂ ಯೋಚನೆ ಮಾಡಿದ್ಮೇಲೆ ಮಾಡ್ತಿರಲ್ವಾ ಡ್ಯಾಡಿ? ಇರ್ಬೋದಪ್ಪ, ನಿನ್ನ ಆಲೋಚನೆ ಬೇರೆ ರೀತಿ ಇರಬಹುದಲ್ಲ. ಕೆಲವು ವಿಷಯನ ದೊಡ್ಡವರೇ ಯೋಚನೆ ಮಾಡಬೇಕು, ದೊಡ್ಡವರೇ ನಿರ್ಧಾರ ತಗೋಬೇಕು. ಅದಕ್ಕೆ ನಿಮ್ ನಿರ್ಧಾರನ ನಾನು ಗೌರವಿಸ್ತಾ ಇದ್ದೀನಿ ಡ್ಯಾಡಿ. ಥ್ಯಾಂಕ್ ಯು ಮಗನೆ, ಥ್ಯಾಂಕ್ ಯು ವೆರಿ ಮಚ್. ಆದ್ರೆ ಏನಪ್ಪ, ಏನದು? ಡ್ಯಾಡಿ, ಹೇಳಪ್ಪ, ಪರವಾಗಿಲ್ಲ, ಹೇಳು ಮಗನೆ. ಶ್ಯಾಮಂಗೂ ಕೂಡ ಒಂದು ಮಾತು ಹೇಳಿ ಈ ತಯಾರಿ ಮಾಡಿದಿದ್ರೆ ಚೆನ್ನಾಗಿರ್ತಿತ್ತೇನೋ ಅಂತ. ನೋಡಪ್ಪ, ಕೆಲವೊಂದು ಹೇಳಿ ಮಾಡಬೇಕು, ಕೆಲವೊಂದು ಮಾಡಿದ್ಮೇಲೆ ಹೇಳಬೇಕು. ಹೇಳಿ ಮಾಡೋದು, ಮಾಡಿ ಹೇಳೋದು ಮಾಡೋ ಕೆಲಸಗಳ ಮೇಲೆ, ಆವತ್ತಿನ ಪರಿಸ್ಥಿತಿಗಳ ಮೇಲೆ ಆಧಾರವಾಗಿರುತ್ತೆ. ಈಗಿನ ಪರಿಸ್ಥಿತಿಯಲ್ಲಿ ಮನೆ ಹಿರಿಯನಾಗಿ ನಾನು ಏನ್ ಮಾಡಬೇಕೋ ಅದನ್ನ ಮಾಡಿದ್ದೀನಿ. ಇನ್ನು ನೀನು ಯಾರ ಬಗ್ಗೆನೂ ಯಾವುದ್ರ ಬಗ್ಗೆನೂ ಆಲೋಚನೆ ಮಾಡಬೇಡ, ಆಯ್ತಾ? ಮಮ್ಮಿ ಬಗ್ಗೆ ಕೂಡ ಯೋಚನೆ ಮಾಡಬಾರ್ದ ಡ್ಯಾಡಿ? ಮಮ್ಮಿ ಕೂಡ ಪರಿಸ್ಥಿತಿನ ಅರ್ಥ ಮಾಡಿಕೊಂಡು ನಿಮ್ ಹಾಗೆ ಸಂತೋಷವಾಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಡ್ಯಾಡಿ. ಎಲ್ರೂ ಪರಿಸ್ಥಿತಿನ ಪೂರ್ತಿಯಾಗಿ ಅರ್ಥ ಮಾಡ್ಕೊಳ್ಳಲ್ಲಪ್ಪ. ಅಪಾರ್ಥ ಮಾಡ್ಕೊಳ್ಳೋಷ್ಟು ಸುಲಭ ಅಲ್ಲ ಅರ್ಥ ಮಾಡ್ಕೊಳ್ಳೋದು. ಹಾ, ನಿಮ್ಮ ಮಮ್ಮಿಗೆ ಸ್ವಲ್ಪ ಟೈಮ್ ಕೊಡೋಣ, ಆಗ ಅವಳು ಅರ್ಥ ಮಾಡ್ಕೊಂತಾಳೆ. ಏನ್ ಅರ್ಥ ಮಾಡ್ಕೊಳ್ಳೋದು? ನನ್ ಮನೇಲಿ ನನ್ಗೆ ಗೊತ್ತಿಲ್ದೆ ನನ್ ಮಗಂಗೆ ಶೋಭನ ನಡೀತಿದೆ ಅಂದ್ರೆ ಏನ್ ಅರ್ಥ ಮಾಡ್ಕೋಬೇಕು? ನಾನು ಸತ್ತಿದ್ದೀನಿ ಅಂತ ಅರ್ಥ ಮಾಡ್ಕೋಬೇಕಾ, ಅಥವಾ ಬದುಕಿದ್ದು ಸತ್ತಿದ್ದೀನಿ ಅಂತ ಅರ್ಥ ಮಾಡ್ಕೋಬೇಕಾ? ಆವೇಶ ಪಡಬೇಡಿ ಅತ್ಗೆ. ಆವೇಶ ಅಲ್ಲ ಅತ್ಗೆ, ಇದು ಸಂಕಟ ಆಗ್ತಾ ಇದೆ. ನನ್ನ ಹೊಟ್ಟೆಲಿ ಸಂಕಟ ಆಗ್ತಾ ಇದೆ. ನಿಜಾನೇ ಅತ್ಗೆ, ಹೊಟ್ಟೆಲ್ ಹುಟ್ಟಿರೋ ಮಗನ ವಿಷಯದಲ್ಲಿ ನಿಮಗೆ ತಿಳಿದೇ ಇರೋ ಹಾಗೆ ಇಂಥದ್ದೆಲ್ಲ ನಡೀತಾ ಇದೆ ಅಂದ್ರೆ ನಿಮಗೆ ಹೊಟ್ಟೆ ಉರಿದೇ ಇರೋದಕ್ಕೆ ಸಾಧ್ಯನಾ? ಇಷ್ಟಕ್ಕೂ ಅಣ್ಣ ಇಂಥ ವಿಷಯದಲ್ಲಿ ನಿಮ್ಮ ಹತ್ರ ಒಂದು ಮಾತು ಹೇಳ್ದೆ ಯಾಕೆ ಹೀಗೆಲ್ಲ ಮಾಡ್ತಾ ಇದ್ದಾರೆ? ಯಾಕೆ ಅಂತಂದ್ರೆ ಏನು ಅಂತ ಹೇಳೋದು? ಆ ಶ್ಯಾಮನ್ ಜೀವನಕ್ಕೆ ಏನಾದ್ರೂ ಅನ್ಯಾಯ ಆಗತ್ತೇನೋ ಅಂತ ಅನ್ಕೊಂಡು, ಅವಳಿಗೆ ನ್ಯಾಯ ಸಿಗತ್ತೆ ಅನ್ಕೊಂಡು ಅಖಿಲ್ಗೆ ಅನ್ಯಾಯ ಮಾಡ್ತಿದ್ದಾರೆ ನಮ್ಮ ಮಾವ. ನಿಮ್ಮ ಮಾವ ಅನ್ಯಾಯ ಮಾಡ್ತಾ ಇರೋದು ಅಖಿಲ್ಗೆ ಮಾತ್ರ ಅಲ್ಲಮ್ಮ, ನಿಮ್ಮ ಅತ್ತೆ ಗೌರವಕ್ಕೂ ಕೂಡ ಅನ್ಯಾಯ ಮಾಡ್ತಿದ್ದಾರೆ. ಅಗ್ನಿಗೆ ತುಪ್ಪ ಸುರಿಯೋ ಹಾಗೆ ನಾನೀಗ ವಸಂತಂಗೆ ಸಿಟ್ಟು ಬರೋ ಹಾಗೆ ಮಾಡಿ ನಡೆಯೋ ಶೋಭನ ನಿಲ್ಲೋ ಹಾಗೆ ಮಾಡಬೇಕು. ಅಷ್ಟಕ್ಕೂ ಈ ಮನೆ ಸೊಸೆ ಶೋಭನಾನ ಅತ್ತೆಗೆ ತಿಳಿಸ್ದೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಅಮ್ಮ ಎಂತ ಅವಮಾನ! ಮನೇಲಿರೋರೇ ನಿಮ್ಮತ್ತೆಗೆ ಗೌರವ ಕೊಡ್ಲಿಲ್ಲ ಅಂದ್ರೆ ಇನ್ನು ಶ್ಯಾಮ ಏನ್ ಗೌರವ ಕೊಡ್ತಾಳೆ? ನೀವ್ ಹೇಳ್ತಿರೋದು ನಿಜಾನೇ. ಆ ಶೋಭನ ಶಾಸ್ತ್ರ ಏನಾದ್ರೂ ಆಗೋದ್ರೆ ಆ ಶ್ಯಾಮ ಅತ್ತೇನ ಅದ್ ಹೇಗ್ ನೋಡ್ತಾಳೋ ಏನೋ. ಅತ್ತೆ, ನಾನ್ ಮೊದ್ಲೇ ಹೇಳ್ತಿದ್ದೀನಿ, ಆ ಶ್ಯಾಮ ಏನಾದ್ರೂ ನಾಳೆ ನಿಮ್ಮನ್ನ ಕೀಳಾಗ್ ನೋಡಿದ್ರೆ ಮಾತ್ರ ಅದನ್ನ ನೋಡ್ಕೊಂಡು ನಾನು ಸುಮ್ನಿರಲ್ಲ. ಯಾರು ಏನ್ ಅನ್ಕೊಂಡ್ರು ಪರವಾಗಿಲ್ಲ, ಅವಳು 2 ಕೆನ್ನೆಗೂ ಬಾರಿಸ್ತೀನಿ. ಮಾವ ನನಗೆ ಎಷ್ಟು ಬೇಕಾದ್ರೂ ಬೈಲಿ, ಆದ್ರೆ ಅತ್ತೆಗ್ ಮಾತ್ರ ಅವಮಾನ ಆಗೋಗ್ ಬಿಡಲ್ಲ. ಅದೆಲ್ಲ ಅಷ್ಟು ದೂರ ಹೋಗೋಕ್ ಯಾಕೆ ಬಿಡ್ಬೇಕು? ಈಗ್ಲೇ ಶ್ಯಾಮ ವಿಷಯ ಸರಿ ಮಾಡೋದು ಒಳ್ಳೇದಲ್ವಾ? ಆ ಶೋಭನ ಶಾಸ್ತ್ರ ಪೂರ್ತಿ ಆಯ್ತು ಅಂದ್ರೆ
ಅವಳನ್ನ ಈ ಮನೆಯಿಂದ ಆಚೆ ಕಳ್ಸಕ್ಕೆ ಯಾರಿಂದನೂ ಸಾಧ್ಯ ಆಗಲ್ಲ. ನಡೆಯೋದಿಕ್ ಬಿಡಲ್ಲ. ಆ ಶೋಭನ ನಡೆಯೋದಿಕ್ ಬಿಡಲ್ಲ. ಹಲೋ. ಹಾಯ್. ಏನ್ ಹಾಗೆ ನೋಡ್ತಿದ್ಯಾ? ಇದ್ದಕ್ಕಿದ್ದ ಹಾಗೆ ನನ್ನ ಅಂತರಾತ್ಮ ಹೇಗಿಲ್ಲಿ ಅಂತನಾ? ನನಗೆ ಚಿಕ್ಕ ಚಿಕ್ಕ ಸಂದೇಹ ಇದೆ ಅಖಿಲ್. ಕೇಳಲಾ? ಮಲ್ಲಿಕಾರ್ಜುನ್ ಮಾಡಿರೋ ಮೋಸಕ್ಕೆ ಶ್ಯಾಮ ಬಲಿಯಾಗೋದು ಇಷ್ಟ ಇಲ್ಲದೆ ಶ್ಯಾಮನ್ನ ಮದುವೆ ಮಾಡ್ಕೊಂಡೆ. ಓಕೆ, ಅವಳನ್ನ ನಿನ್ನ ಹೆಂಡತಿ ಅಂತ ಎಲ್ರಿಗೂ ಪರಿಚಯ ಮಾಡ್ಸಕ್ಕೆ ರಿಸೆಪ್ಷನ್ ಅರೇಂಜ್ ಮಾಡಿದೆ. ಅದು ಓಕೆ. ಆದ್ರೆ ಈ ಅರೇಂಜ್ಮೆಂಟ್ಸ್ ಏನು? ಈ ಅರೇಂಜ್ಮೆಂಟ್ಸ್ಗೆ ನೀನು ಒಪ್ಕೊಂಡಿದ್ಯಾ ಅಂತಂದ್ರೆ ಅರ್ಥ ಏನು? ನೀನು ಒಪ್ಕೊಳ್ಳೋದಕ್ಕೆ ಕಾರಣ ಏನು? ಹೇಳು ಅಖಿಲ್, ಏನ್ ಕಾರಣ? ಶ್ಯಾಮ ಮೇಲೆ ನೀನ್ ತೋರಿಸ್ತಿರೋದು ಕರುಣೆನಾ? ಶ್ಯಾಮ ಮೇಲೆ ನೀನ್ ತೋರಿಸ್ತಿರೋದು ಕನಿಕರನಾ? ಶ್ಯಾಮ ವಿಷಯದಲ್ಲಿ ನೀನ್ ತೋರಿಸ್ತಾ ಇರೋ ಒಳ್ಳೆತನನಾ? ಶ್ಯಾಮ ವಿಷಯದಲ್ಲಿ ನೀನ್ ಅಂದ್ಕೊಂಡಿರೋಂಥ ಕರ್ತವ್ಯನಾ? ಅಥವಾ ಶ್ಯಾಮಂಗೂ ನಿನ್ನ ಮಧ್ಯ ನಡೆದಿರೋ 3 ಗಂಟಿನ ಬಂಧನ? ಹೇಳು ಅಖಿಲ್, ಏನ್ ಕಾರಣ? ಗಂಡ ಹೆಂಡತಿ ಆಗಿರೋ ಒಂದು ಗಂಡು ಹೆಣ್ಣು ಅಮ್ಮ ಅಪ್ಪ ಆಗೋದಕ್ಕೆ ಮಾಡೋ ಒಂದು ಮುಹೂರ್ತನೇ ಈ ಕಾರ್ಯ. ಪವಿತ್ರವಾದ ಈ ಕಾರ್ಯಕ್ಕೆ ಕರುಣೆ ಕಾರಣ ಆಗಬಾರ್ದು, ಒಳ್ಳೆತನ ಕಾರಣ ಆಗಬಾರ್ದು, ಕರ್ತವ್ಯ ಕೂಡ ಕಾರಣ ಆಗಬಾರ್ದು. ಬಂಧ ಮಾತ್ರನೇ ಕಾರಣ ಆಗಬೇಕು. ಗಂಡ ಹೆಂಡತಿ ಮಧ್ಯ ಇರೋ ಪವಿತ್ರವಾದ ಬಂಧನೇ ಕಾರಣ ಆಗಬೇಕು. ಆ ಬಂಧ ನಿಮ್ಮ ಮಧ್ಯ ಇದೆಯಾ? ಆ ಬಂಧದಿಂದ ಶುರುವಾಗೋ ಪ್ರೀತಿ ನಿಮ್ಮ ಮಧ್ಯ ಇದೆಯಾ? ಆ ಬಂಧದಿಂದ ಶುರುವಾಗೋ ಅಭಿಮಾನ ನಿಮ್ಮ ಮಧ್ಯ ಇದೆಯಾ? ಆ ಬಂಧದಿಂದ ಶುರುವಾಗೋ ಆತ್ಮೀಯತೆ ನಿಮ್ಮ ಮಧ್ಯ ಇದೆಯಾ ಅಖಿಲ್? ಹೇಳು ಅಖಿಲ್, ಉತ್ತರ ಕೊಡು. ಏನು ಮೌನವಾಗಿದೆಯಲ್ಲ? ಮನಸ್ಸು ಪೂರ್ತಿ ಸೈಲೆಂಟ್ ಆಗಿ ಹೋಯ್ತಾ? ಸೈಲೆನ್ಸ್ಗಿಂತ ದೊಡ್ಡ ಶಬ್ದ ಈ ಪ್ರಪಂಚದಲ್ಲಿ ಯಾವುದೂ ಇಲ್ಲ. ಸೊ ಸೈಲೆನ್ಸ್ನ ಮುಗಿಸಿ ಮೌನದಿಂದ ಹೊರಗೆ ಬಂದು ಮಾತಾಡೋಕ್ಕೆ ಶುರು ಮಾಡು. ನನಗೆ ಉತ್ತರ ಕೊಡು. ಉತ್ತರ ನಿನಗೆ ಗೊತ್ತಿಲ್ವಾ? ನೀನೇ ಆ ಉತ್ತರ ಅಂತ ನಿನಗೆ ಗೊತ್ತಿಲ್ವಾ? ಉತ್ತರ ತಾನಾಗೆ ಬಂದು ಉತ್ತರ ಕೊಡು ಅಂತ ಅಂದರೆ ನಾನು ಏನು ಉತ್ತರ ಕೊಡಬೇಕು? ಸರಿ, ಓಕೆ ಓಕೆ, ಬಾಯ್, ಸಿ ಯು. ಇರೋ ನಾಚಿಕೆ ಎಲ್ಲ ಇಲ್ಲೇ ಖಾಲಿ ಮಾಡಿಬಿಡ್ಬೇಡ. ನಿನ್ನ ಗಂಡಂಗೋಸ್ಕರ ಸ್ವಲ್ಪ ಇಟ್ಕೋ. ನಡಿ.
ಇಲ್ಲಿ ನೋಡು ಅಖಿಲ್, ತಗೋ. ನಿನ್ ಹೆಂಡ್ತಿನ ನಿನ್ಗೆ ಒಪ್ಸಿದೀವಿ. ಜೀವನ ಅನ್ನೋ ಹಾಲು ಹಂಚ್ಕೊಳ್ಳೋ ಮುಂಚೆ ಬಾಯಿ ಸಿಹಿ ಮಾಡ್ಕೋಬೇಕು. ಈಗ ಒಬ್ರಿಗೊಬ್ರು ಸ್ವೀಟ್ ತಿನ್ಸಿ. ಏನ್ ಕೂತ್ಕೊಂಡಿದ್ದೀರಿ? ತಿನ್ಬೇಕು, ಒಬ್ರಿಗೊಬ್ರು ತಿನ್ಸ್ಬೇಕು. ಮುಜುಗರ ಮಾಡ್ಕೋಬೇಡಿ, ತಿನ್ಸಿ. ಪಾಪ ಹೆಣ್ಣು ಹುಡುಗಿ ಅಲ್ವಾ, ನಾಚಿಕೆ ಪಡ್ತಿದ್ದಾಳೆ ಅಖಿಲ್. ಮೊದ್ಲು ನೀನೇ ತಿನ್ಸು. ಅದೆಲ್ಲ ಸಾಧ್ಯ ಇಲ್ಲ. ಮೊದ್ಲು ಶ್ಯಾಮನೆ ತಿನ್ಸ್ಬೇಕು ನನ್ನ ತಮ್ಮನಿಗೆ. ಮಾತ್ಯಾಕೆ, ಇಬ್ರು ಒಂದೇ ಸಲ ಒಬ್ರಿಗೊಬ್ರು ತಿನ್ಸಿ. ಕರೆಕ್ಟಾಗಿ ಹೇಳಿದ್ರಿ ಚಿಕ್ಕಮ್ಮ. ಬೇಗ ತಿನ್ನಿ. ತಿನ್ಸು. ನಿಲ್ಸಿ. ಏನೋ ಇದು? ಹೆತ್ತ ತಾಯಿ ನಂಗೆ ಗೊತ್ತಿಲ್ದೆ ಏನಿದೆಲ್ಲ? ನಂಗ್ ಒಂದು ಮಾತು ಹೇಳ್ದೆ ಏನಿದೆಲ್ಲ? ಅತ್ತೆ, ನಾನ್ ಬದುಕಿದ್ದೀನಿ ಅಂದ್ಕೊಂಡಿದ್ದೀರಾ, ಸತ್ತಿದ್ದೀನಿ ಅಂದ್ಕೊಂಡಿದ್ದೀರಾ? ಅಥವಾ ನಂಗೆ ಹೇಳೋ ಅವಶ್ಯಕತೆನೇ ಇಲ್ಲ ಅಂದ್ಕೊಂಡಿದ್ದೀರಾ? ಅಷ್ಟಕ್ಕೂ ಏನ್ ಅನ್ಕೊಂಡಿದ್ದೀರಾ?
ಮಮ್ಮಿ ಮಮ್ಮಿ ಒಂದ್ಸಾರಿ ನಾನು ಹೇಳೋದು ಕೇಳಿ ಮಮ್ಮಿ. ಮಮ್ಮಿ ಪ್ಲೀಸ್ ನನ್ನ ಮಾತು ಕೇಳಿ ಮಮ್ಮಿ. ನಾನು ಹೇಳೋದನ್ನ ಕೇಳಿ. ಏನೋ ಹೇಳ್ತೀಯಾ? ಏನ್ ಹೇಳ್ತೀಯಾ? ಸಮಾಧಾನ ಮಾಡ್ತೀಯಾ? ಈ ಅಮ್ಮಂಗೆ ಸಮಾಧಾನ ಮಾಡ್ತೀಯಾ? ನಾನ್ ಹೇಳ್ದಾಗ ಮಾಡ್ದೆ, ನಿಂಗಿಷ್ಟ ಬಂದಾಗ ಮಾಡಿ, ಇನ್ನೇನ್ ಮಾತಾಡ್ತೀಯೋ? ಈ ಕಾರ್ಯ ಆಗೋದಕ್ಕೆ ನಾನ್ ಬಿಡಲ್ಲ. ಅತ್ತೆ ಹಾಗಲ್ಲ ಅತ್ತೆ. ಮಮ್ಮಿ 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 ಪ್ಲೀಸ್ ಮಮ್ಮಿ. ಮಮ್ಮಿ ಅತ್ತೆ ಮಮ್ಮಿ ಕೂತ್ಕೊಳ್ಳಿ ಮಮ್ಮಿ, ಕೂತ್ಕೊಳ್ಳಿ. ಶೋಭನಾ ಬೇಕೇನೆ ನಿನಗೆ? ಶೋಭನಾ ಈಗ ಚೆನ್ನಾಗಿ ನಡೀತಾ ಇದೆ ನೋಡು ನಿನ್ನ ಶೋಭನಾ. ಅದಕ್ಕೆ ಸ್ವಲ್ಪ ನೀರು ತಗೊಂಬನ್ನಿ. ಸರಿ ತಂದು. ಅತ್ತೆ ಮಮ್ಮಿ ಸ್ವಲ್ಪ ನೀರು ಕುಡೀರಿ ಮಮ್ಮಿ. ನನ್ನ ಕ್ಷಮಿಸಿ ಅತ್ತೆ. ನನ್ನಿಂದ ನಿಮ್ಗೆ ಇಷ್ಟು ನೋವು ಆಯ್ತು. ನನ್ನಿಂದ ನೀವು ನೊಂದ್ಕೊಂಡು ಈಗ ನಿಮ್ಮ ಆರೋಗ್ಯ ಹಾಳು ಮಾಡ್ಕೋಬಾರ್ದು. ನಿಮ್ಗೆ ನೋವು ಕೊಡ್ಬೇಕು ಅಂತ ನಾನು ಈ ಮನೆಗೆ ಬರ್ಲಿಲ್ಲ. ನಿಮ್ಗೆ ನೋವು ಕೊಟ್ಟು ನಾನಿಲ್ಲಿರಲ್ಲ, ಹೊರಟೋಗ್ತೀನಿ. ಇಲ್ಲಿಂದ ಹೊರಗಡೆ ಹೋಗ್ತೀನಿ. ಈ ರೂಮಿಂದ ಅಷ್ಟೇ ಅಲ್ಲ, ಈ ಮನೆಯಿಂದಾನೇ ಹೊರಟು ಹೋಗು.